ಸಿಂಧು ಮೆನನ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈಗ ಯಾಕೆ ಸಿನಿಮಾಗಳಲ್ಲಿ ನಟಿಸ್ತಿಲ್ಲ, ಹೀಗೆ ಅನೇಕ ಪ್ರಶ್ನೆಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ನಟಿ ಈಗ ಎಲ್ಲಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೀವಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ನಟಿಸಿ ಮನೆ ಮಾತಾಗಿದ್ದ ನಟಿ ಸಿಂಧು ಮೆನನ್ ಬಾಲ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಈ ನಟಿ ಕನ್ನಡ ಭಾಷೆಯಲ್ಲಿ ನಟಿಸಿದ್ದು ಬರೀ ಬೆರಳೆಣಿಕೆಯಷ್ಟು ಸಿನಿಮಾದಲ್ಲಿ ಮಾತ್ರ. ಆದರೆ ಪರಭಾಷೆ ಸಿನಿಮಾಗಳಲ್ಲಿ ನಟಿಸಿ ಬಹಳಷ್ಟು ಖ್ಯಾತಿಯನ್ನು ಗಳಿಸ್ತಾರೆ. ಇನ್ನು ನಟಿ ಸಿಂಧು ಕನ್ನಡ ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರು. ನಟಿಸಿದ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿತ್ತು. ಕಿಚ್ಚ ಸುದೀಪ್ ಜೊತೆಗೆ ನಂದಿ ಸಿನಿಮಾದಲ್ಲಿ ನಟಿ ಸಿಂಧು ಅಭಿನಯಿಸಿದ್ರು. ಬಳಿಕ ವಿಷ್ಣುವರ್ಧನ್ ಜೊತೆಗೆ ಜ್ಯೇಷ್ಠ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಆ ಬಳಿಕ ದರ್ಶನ್ ಜೊತೆಗೆ ಧರ್ಮ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು. 1996ರ ಕನ್ನಡ ಚಿತ್ರ ಹುಲಿಯ ಮೂಲಕ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಬಳಿಕ 1999ರಲ್ಲಿ ತೆರೆಕಂಡ ಪ್ರೇಮ 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 ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ಸಿಂಧು, ಬಳಿಕ ಮೋಹನ್ ಲಾಲ್, ಜಯರಾಮ್ ಮತ್ತು ಮಮ್ಮೂಟಿ ಅವರೊಂದಿಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದರು. ನಂತರ ಅವರು ಉದ್ಯಮಿಯೊಬ್ಬರನ್ನ ವಿವಾಹವಾಗಿ ಲಂಡನ್ನಲ್ಲಿ ನೆಲೆಸಿದರು. 2010ರಲ್ಲಿ ಮದುವೆಯಾದ ನಟಿ ಸಿಂಧು ಮೆನನ್ ವಿವಾಹದ ಕಾರಣದಿಂದಾಗಿ ಅವರ ನಟನಾ ವೃತ್ತಿ ಜೀವನದಲ್ಲಿ 2012ರಲ್ಲಿ ಒಂದೇ ಒಂದು ಚಿತ್ರ ಬಿಡುಗಡೆಯಾಯಿತು. ಆ ನಂತರ ಸಿಂಧು ಮೆನನ್ ಕಳೆದ 14 ವರ್ಷಗಳಿಂದ ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ. ಸದ್ಯ ನಟಿ ತಮ್ಮ ಕುಟುಂಬದೊಂದಿಗೆ ಲಂಡನ್ನಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಪತಿ ತಮಿಳುನಾಡಿನವರು ಎಂದು ಹೇಳಲಾಗುತ್ತೆ. ಮದುವೆಯ ನಂತರ ಅವರು ಚಲನಚಿತ್ರಗಳಲ್ಲಿ ನಟಿಸುವುದನ್ನು ನಿಲ್ಲಿಸಿದರು ಮತ್ತು ಅವರಿಗೆ 3 ಮಕ್ಕಳಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸಕ್ರಿಯರಾಗಿರುವ ಸಿಂಧು ಆಗಾಗ್ಗೆ ತಮ್ಮ ಕುಟುಂಬದ ಫೋಟೋಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಅವರು ತಮ್ಮ 2 ಗಂಡು ಮಕ್ಕಳು ಮತ್ತು ಮಗಳೊಂದಿಗೆ ಹಂಚಿಕೊಳ್ಳುವ ಫೋಟೋಗಳು ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಾ ಇರ್ತವೆ. ಜೊತೆಗೆ ನಟಿ ತುಂಬಾನೇ ತೂಕವನ್ನು ಹೆಚ್ಚಿಸಿಕೊಂಡಿದ್ದು ಇವರನ್ನು ಗುರುತಿಸಲು ಕೂಡ ಸುಲಭವಾಗ್ತಾ ಇಲ್ಲ. ಸ್ನೇಹಿತರೆ, ಸಿಂಧು ಮೆನನ್ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.